नमः। भारती करुणापात्रं भारती पदभूषणं भारती पदमारूढ़ं भारती तीर्थमाश्रये। आत्मीय ಶ್ರೀಶಂಕರ ವಾಹಿನಿಯ ಗುರುಕುಲ ಬಳಗಕ್ಕೆ ಇಂದಿನ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ಭಜಗೋವಿಂದ ಸ್ತೋತ್ರದ ಮೊದಲ 3 ಶ್ಲೋಕಗಳನ್ನು ಅಭ್ಯಾಸ ಮಾಡೋಣ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ಶ್ಲೋಕಗಳನ್ನು ಹೇಳ್ಕೊಡ್ತೀನಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕುರುಂ ಕರಣೆ ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ನಾರೀ ಸ್ತನಭರನಾಭಿದೇಶಂ ದೃಷ್ಟ್ವಾ ಮಾಗಾಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ. ಈಗ ಮುಂದಿನ ಶ್ಲೋಕವನ್ನು ಕಲಿತ್ಕೊಳ್ಳೋಣ. ನಳಿನಿ ದಲಗತ ನಳಿನಿ ದಲಗತ ಹೇಳಿ. ನಳಿನಿ ದಲಗತ ಜಲಮತಿ ತರಲಂ ಜಲಮತಿ ತರಲಂ ನಳಿನಿ ದಲಗತ ನಳಿನಿ ದಲಗತ ಜಲಮತಿ ತರಲಂ ಜಲಮತಿ ತರಲಂ ನಳಿನಿ ದಲಗತ ನಳಿನಿ ದಲಗತ ಜಲಮತಿ ತರಲಂ ಜಲಮತಿ ತರಲಂ ನಳಿನಿ ದಲಗತ 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 ಜಲಮತಿ ತರಲಂ ತದ್ವಜ್ಜೀವಿತ 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 ಮತಿಶಯ ತದ್ವಜ್ಜೀವಿತ ಮತಿಶಯ ತದ್ವಜ್ಜೀವಿತ ಮತಿಶಯ ತದ್ವಜ್ಜೀವಿತ ಮತಿಶಯ ಚಪಲಂ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ನಳಿನಿ ದಲಗತ ಜಲಮತಿ ತರಲಂ ನಳಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ನೋಡಿ, ತತ್ವ ಅನ್ಬಾರ್ದು, ತದ್ವಜ್ಜೀವಿತ ಹೇಳಿ. ತದ್ವಜ್ಜೀವಿತ ಮತಿಶಯ ಚಪಲಂ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನ ವಿದ್ಧಿ ವ್ಯಾಧ್ಯಭಿಮಾನ ವ್ಯಾಧ್ಯಭಿ ವ್ಯಾಧ್ಯಭಿ ವ್ಯಾಧ್ಯಭಿಮಾನ ವ್ಯಾಧ್ಯಭಿಮಾನ
ವ್ಯಾಧ್ಯಭಿ ಎರಡು ಮಹಾಪ್ರಾಣ. ವ್ಯಾಧ್ಯಭಿಮಾನ ವ್ಯಾಧ್ಯಭಿಮಾನ ವಿದ್ಧಿ ವ್ಯಾಧ್ಯಭಿಮಾನ ವಿದ್ಧಿ ವ್ಯಾಧ್ಯಭಿಮಾನ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಲೋಕಂ ಶೋಕಹತಂ ಚ ಸಮಸ್ತಂ ಚ ಸಮಸ್ತಂ ಲೋಕಂ ಲೋಕಂ ಶೋಕಹತಂ ಚ ಸಮಸ್ತಂ ಶೋಕಹತಂ ಚ ಸಮಸ್ತಂ ನಳಿನೀದಲಗತ ನಳಿನೀದಲಗತ ಜಲಮತಿತರಲಂ ಜಲಮತಿತರಲಂ ನಳಿನೀದಲಗತ ಜಲಮತಿತರಲಂ ನಳಿನೀದಲಗತ ಜಲಮತಿತರಲಂ ತದ್ವಜ್ಜೀವಿತಮತಿಶಯ ಚಪಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ನಳಿನೀದಲಗತ ಜಲಮತಿತರಲಂ ನಳಿನೀದಲಗತ ಜಲಮತಿತರಲಂ ನಳಿನೀದಲಗತ ಜಲಮತಿತರಲಂ ನಳಿನೀದಲಗತ ಜಲಮತಿತರಲಂ ತದ್ವಜ್ಜೀವಿತಮತಿಶಯ ಚಪಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ನಳಿನೀದಲಗತ ಜಲಮತಿತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ ನಳಿನೀದಲಗತ ಜಲಮತಿತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಮುಂದಿನ ಶ್ಲೋಕವನ್ನ ಈ ಕಲ್ತ್ಕೊಳ್ಳೋಣ. ಯಾವದ್ವಿತ್ತೋಪಾರ್ಜನ ಯಾವದ್ವಿತ್ತೋಪಾರ್ಜನ ಸಕ್ತಃ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಇನ್ನೊಂದ್ಸರ್ತಿ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ 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 ಪರಿವಾರೋ ರಕ್ತಃ ಪರಿವಾರೋ ರಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ತಾವನ್ನಿಜ ಪರಿವಾರೋ
यावद्वित्तोपार्जनसक्तः यावद्वित्तोपार्जनशक्तः ಶಾ ಹೇಳಬಾರ್ದು, ಸಾ ಹೇಳಬೇಕು. ಯಾವದ್ವಿತ್ತೋಪಾರ್ಜನಸಕ್ತಃ यावद्वित्तोपार्जनशक्तः तावन्निज परिवारो रक्तः तावन्निज परिवारो रक्तः तावन्निज परिवारो रक्तः तावन्निज परिवारो रक्तः यावद्वित्तोपार्जनसक्तः यावद्वित्तोपार्जनशक्तः तावन्निज परिवारो रक्तः तावन्निज परिवारो रक्तः पश्चाज्जीवति पश्चाज्जीवति जर्जरदेः जर्जरदेः पश्चाज्जीवति जर्जरदेः पश्चाज्जीवति जर्जरदेः पश्चाज्जीवति जर्जरदेः पश्चाज्जीवति जर्जरदेः वार्तां कोऽपि न पृच्छति गेः वार्तां कोऽपि न पृच्छति गेः वार्तां कोऽपि न वार्तां कोऽपि न वार्तां कोऽपि न वार्तां कोऽपि न पृच्छति गेः पृच्छति गेः यावद्वित्तोपार्जनसक्तः यावद्वित्तोपार्जनशक्तः तावन्निज परिवारो रक्तः तावन्निज परिवारो रक्तः पश्चाज्जीवति जर्जरदेः पश्चाज्जीवति जर्जरदेः वार्तां कोऽपि न पृच्छति गेः वार्तां कोऽपि न पृच्छति गेः ಲಾಸ್ಟ್ ಲೈನ್ ತಗೊಂಡ್ರಲ್ಲ, ಸ್ಲೋ ಆಯ್ತದು. ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಃ वार्तां कोऽपि न पृच्छति गेः ನನ್ನ ಜೊತೆಗೆ ಹೇಳ್ತೀರಾ? ಶುರು ಮಾಡಿ. यावद्वित्तोपार्जनशक्तः तावन्निज परिवारो रक्तः पश्चाज्जीवति जर्जरदेः वार्तां कोऽपि न पृच्छति गेः यावद्वित्तोपार्जनशक्तः तावन्निज परिवारो रक्तः पश्चाज्जीवति जर्जरदेः वार्तां कोऽपि न पृच्छति गेः भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति डुकुरुङ्करणे मूढजहीः अनागमतृष्णां कुरु सद्बुद्धिं मनसि वितृष्णां यल्लभसे निजकर्मोपातं वित्तं तेन विनोदय चित्तं नारीस्तनभरनाभिदेशं दृष्ट्वा मागामोहावेशम् एतन्मांसवसादिविकारं मनसि विचिन्तय वारं वारं नलिनीदलगतजलमतितरलं तद्वज्जीवितमतिशयचपलं विद्धिव्याध्यभिमानग्रस्तं लोकं शोकहतं च समस्तं यावद्वित्तोपार्जनशक्तः तावन्निज परिवारो रक्तः पश्चाज्जीवति
पृच्छति गेहे यावत् पवनो यावत् पवनो निवसति देहे निवसति देहे यावत् पवनो यावत् पवनो निवसति देहे निवसति देहे ಈಗ ಎರಡು ಸೇರ್ಸಿ ಹೇಳ್ಕೊಡ್ತೀನಿ. ಯಾವತ್ ಪವನೋ ನಿವಸತಿ ದೇಹೆ यावत् पवनो निवसति देहे ಯಾವತ್ ಪವನೋ ನಿವಸತಿ ದೇಹೆ यावत् पवनो निवसति देहे ನೋಡಿ, ಇದ್ರ ಹಿಂದೆ ಯಾವದ್ ವಿತ್ತೋಪಾರ್ಜನ ಶಕ್ತಃ ಅಂತಿತ್ತು. ಅದರ ಮುಂದಿನ ಶ್ಲೋಕ ಯಾವತ್ ಪವನೋ ನಿವಸತಿ ದೇಹೆ. ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಇದಕ್ಕೆ ನೀವು ಗಮನಿಸಬಹುದು, ನಾನು ಅರ್ಥಗಳನ್ನು ಹೇಳ್ತಾ ಇಲ್ಲ. ಯಾಕೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲ್ಲ, ಆದರೆ ಈಗಲೇ ಇದು ನಿಮಗೆ ಹೇಳೋವಂಥದ್ದು ಬೇಡ ಅಂತ. ಸ್ವಲ್ಪ ದಿವಸಗಳಾಗಲಿ, ನೀವು ಅಭ್ಯಾಸ ಮಾಡ್ತಾ ಇರಿ. ಒಂದಲ್ಲ ಒಂದು ದಿವಸ ನಿಮಗೆ ಇದರ ಸ್ಫುರಣೆ ಆಗತ್ತೆ. ಆಗ ನೀವು ಸಂಸ್ಕೃತವೂ ಹೇಗಿದ್ದರೂ ಓದ್ತಾ ಇದ್ದೀರಿ. ಆಗ ನಿಮಗೆ ಇದರ ಅರ್ಥ ಸ್ವಲ್ಪ ಮಟ್ಟಿಗಾದರೂ ತಿಳಿತಾ ಹೋಗುತ್ತೆ. ಎಲ್ಲಿ ನಿಮಗೆ ಅರ್ಥಗಳು ಹೇಳಬೇಕು ಅಂತ ನನಗನ್ಸತ್ತೋ ಅಲ್ಲಿ ನಿಮಗೆ ಅರ್ಥಗಳನ್ನು ಖಂಡಿತವಾಗಿಯೂ ಹೇಳ್ತೀನಿ. ಯಾವದ್ ಪವನೋ ನಿವಸತಿ ದೇಹೆ यावत् पवनो निवसति देहे तावत् पृच्छति तावत् पृच्छति तावत् पृच्छति तावत् पृच्छति पृच्छति ಹೇಳಿ. पृच्छति ಪೃ ಅಂತ ಒತ್ತಬಾರ್ದು, ಪ್ರು ಅಂತ ಒತ್ತಬಾರ್ದು. ಪೃಚ್ಛತಿ पृच्छति ತಾವತ್ ಪೃಚ್ಛತಿ तावत् पृच्छति ಕುಶಲಂಗೇಹೇ कुशलं गेहे ಯಾವತ್ ಪವನೋ ನಿವಸತಿ ದೇಹೇ यावत् पवनो निवसति देहे ತಾವತ್ ಪೃಚ್ಛತಿ ಕುಶಲಂ ಗೇಹೇ तावत् पृच्छति कुशलं गेहे ಜೋರಾಗಿ ಇನ್ನೊಂದ್ಸರ್ತಿ. तावत् पृच्छति कुशलं गेहे ಜೋರಾಗಿ. तावत् पृच्छति कुशलं गेहे ಯಾವತ್ ಪವನೋ ನಿವಸತಿ ದೇಹೇ यावत् पवनो निवसति देहे ತಾವತ್ ಪೃಚ್ಛತಿ ಕುಶಲಂ ಗೇಹೇ तावत् पृच्छति कुशलं गेहे ಗತವತಿ ವಾಯೌ गतवति वायौ ದೇಹಾಪಾಯೇ देहापाये ಗತವತಿ ವಾಯೌ गतवति वायौ ದೇಹಾಪಾಯೇ देहापाये ಗತವತಿ ವಾಯೌ ದೇಹಾಪಾಯೇ गतवति वायौ देहापाये ಭಾರ್ಯಾ ಬಿಭ್ಯತಿ भार्या बिभ्यति ಬಿಭ್ಯತಿ बिभ्यति ಅಲ್ಲ, ಬಿಭ್ಯತಿ ಅಂತ ಎಲ್ಲಿದೆ ಮಕ್ಕಳೇ? ಬಿಭ್ಯತಿ ಕೇಳಿಸ್ಕೊಳ್ಬೇಕು, ಸರಿಯಾಗಿ ಕೇಳಿಸ್ಕೊಳ್ಬೇಕು. ಬಿಭ್ಯತಿ ಹೇಳಿ. बिभ्यति ಎರಡನೇದು ಮಾತ್ರ ಭ, ಮೊದಲನೇದು ಬ. ಬಿಭ್ಯತಿ ಹೇಳಿ. बिभ्यति ಭಾರ್ಯಾ ಬಿಭ್ಯತಿ भार्या बिभ्यति ತಸ್ಮಿನ್ ಕಾಯೇ तस्मिन् काये ಭಾರ್ಯಾ ಬಿಭ್ಯತಿ भार्या बिभ्यति ತಸ್ಮಿನ್ ಕಾಯೇ तस्मिन् काये ಯಾವತ್ ಪವನೋ ನಿವಸತಿ ದೇಹೇ यावत् पवनो निवसति देहे ತಾವತ್ ಪೃಚ್ಛತಿ ಕುಶಲಂ ಗೇಹೇ तावत् पृच्छति कुशलं गेहे ಗತವತಿ ವಾಯೌ ದೇಹಾಪಾಯೇ गतवति वायौ देहापाये ಭಾರ್ಯಾ
भार्या बिभ्यति तस्मिन् काये भार्या बिभ्यति तस्मिन् काये ನನ್ನ ಜೊತೆಗೆ ಹೇಳಿ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ ನಳಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ विद्धेव्याध्यभिमानग्रस्तं लोकं शोकहतं च समस्तं यावद्वित्तोपार्जनशक्तः तावन्निजपरिवारो रक्तः पश्चाद्जीवति जर्जरदेहे वार्तां कोऽपि न पृच्छति गेहे यावत् पवनो निवसति देहे तावत् पृच्छति कुशलं गेहे गतवति वायौ देहापाये भार्या बिभ्यति तस्मिन् काये ಇವತ್ತಿನ ಸಂಚಿಕೆಯಲ್ಲಿ ನಾವು 4ನೆಯ 5ನೆಯ ಹಾಗೂ 6ನೆಯ ಶ್ಲೋಕವನ್ನು ಕಲ್ತ್ಕೊಂಡಿದ್ದೇವೆ. ಪುನಃ ನಾನು ಮುಂದಿನ ಸಂಚಿಕೆಯಲ್ಲಿ 6 ಶ್ಲೋಕಗಳನ್ನು ಅಭ್ಯಾಸ ಮಾಡಿಸ್ಕೊಡ್ತೀನಿ. ಆಮೇಲೆ ಮುಂದಕ್ಕೆ ಹೋಗೋಣ. ಪುನಃ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.